ಜೆಸಿಬಿ ರೇಟ್ ಆಗಿದೆ ಅಂತ ಏನು? ಹೌದು ಆಗಿದೆ, ಜೆಸಿಬಿ ರೇಟ್ಗಳೆಲ್ಲ ಜಾಸ್ತಿ ಮಾಡಿದ್ದಾರೆ, ಯೂನಿಯನ್ ಎಲ್ಲ ಸೇರಿ. ಹೊಸ ಡ್ರೈವರ್ ಏನಂತ ಹೊಸ ಡ್ರೈವರ್ ಏನು ಹಂಗೆ ನಡೆಸ್ತಾ ಇದ್ರಣ ಗಾಡಿ? ಇಲ್ಲ, ಹೊಸದಾಗಿ ಏನಿಲ್ಲ, ಇವಾಗ ಮೀಟಿಂಗ್ ಅಲ್ಲಿ ಮಾಡಿರೋದು ಅದೇ ರೇಟ್ ನ ಕೂಡ ಮಾಡಿದೆವು. ಅದೇ ರೇಟ್ ಕೂಡ ಓಡ್ಬೇಕಂತ ಎಲ್ಲ ಸ್ಟ್ರೈಕ್ ಮಾಡಿ ಎಲ್ಲ ಇದು ಮಾಡ್ತಾ ಇದ್ದೇವೆ. ನೆಕ್ಸ್ಟ್ 30ನೇ ತಾರೀಕಲ್ಲಿ ನಮ್ದು ಒಂದು ಮೀಟಿಂಗ್, ದೊಡ್ಡ ಮೀಟಿಂಗ್ ಇದೆ, ಚಂದಾಪುರ ಕಡೆ ಮೀಟಿಂಗ್ ಇರೋದು ನಮ್ದು. 3 ದಿವಸ ಮತ್ತೆ 3 ದಿವಸ ಫುಲ್ ರ್ಯಾಲಿ ಇದೆ ನಮ್ದು. ಆದ್ರೂ ನಾವು ಜೆಸಿಬಿ ಓನರ್ಗಳು ಎಲ್ಲ ಸೇರಿ ನಾವು ಒಂದು ಯೂನಿಯನ್ ಮಾಡಿ ಇದೇ ರೀತಿಗೆ ಬಂದಿರೋದು. ರೇಟ್ ನ ಯಾರು ಕಮ್ಮಿ ಹೋಗ್ಬಾರ್ದು ಅಂತ ಮಾಡಿರೋದು. ಇವಾಗ ಮಿನಿಮಮ್ 3ವರೆಗೆ 4,500 ರೂಪಾಯಿ ಮಾಡಿರೋದು. 500 ರೂಪಾಯಿ ಪ್ಲಸ್ ಬಾಟಾ 4,000 ಪ್ಲಸ್ ಓನರ್ ಸೇರ್ಬೇಕಾಗಿರೋದು, ಮಾಲೀಕರನ್ನ ಸೇರ್ಬೇಕಾಗಿರೋದು 4,000 ಮಿನಿಮಮ್ ಓವರ್ಗೆ ಹೇಳಿರೋದು. ಇದು ನಮ್ ಗ್ರೂಪ್ ಯೂನಿಯನ್ದು ಹೇಳಿರೋದು, ಎಲ್ಲ ಓನರ್ಸ್ಗಳು ಹೇಳಿರೋದು. ಅದು ಮಾತ್ರ ನಡ್ಸ್ಕೊಂಡು ನಾವೆಲ್ಲ ಸ್ಟ್ಯಾಂಡ್ ಅಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಯಾರಂತೂ ಕಮ್ಮಿ ರೇಟ್ ಅಲ್ಲಿ ಹೋಗ್ತಾ ಇಲ್ಲ, ಇನ್ನು ಹೋಗೋ ತರಾನು ಮಾಡ್ಕೋಬೇಡಿ ಅಂತ ನಮ್ದು ವಿನಂತಿ ಅಂತ ನಾನು ಹೇಳ್ತಾ ಇರೋದು. ಕೆಲವರು ಏನ್ ಮಾಡ್ತಾವ್ರೆ, ಹಿಂಗೆ ಹಂಗೆ ಅಂತ ಇದು ಮಾಡ್ತಾವ್ರೆ, ಅದರ ಬಗ್ಗೆ ನಾವು ತಲೆ ಕೆಡ್ಸ್ಕೋಬಾರ್ದು. ಇನ್ನೊಬ್ರದಂದ್ರೆ ಇವಾಗ ಓಡ್ತಾ ಇರೋದೇ ಕಮ್ಮಿ ರೇಟ್ ಅಲ್ಲಿ, ಇನ್ ನಮ್ಗೋಸ್ಕರ ಒಳ್ಳೇದಕ್ಕೆ ಮಾಡ್ತಾ ಇರೋದು. ಕಲಿಯಸ್ ಓನರ್ನು ಅಷ್ಟೇ ಆಗ್ಬೋದು, ಎಲ್ಲಾ ಪ್ರತಿಯೊಂದು ರೂಲ್ಸ್ ನಡೀತಾ ಇರೋದೇ ಕರೆಕ್ಟ್ ಆಗಿದೆ. ಇದು ಅಷ್ಟೇ ನಮ್ ಬಗ್ಗೆ ಗೊತ್ತಿರೋದು. ಇದು ರೇಟ್ ಜಾಸ್ತಿ ಮಾಡಿರೋದು ಇದು ನಮ್ದು ಒಬ್ರಿಗಲ್ಲ, ಇದು ಎಲ್ಲರೂ ಪ್ರತಿ ಬೆಂಗಳೂರು ಗ್ರೂಪ್ ಅಲ್ಲೇ ಅಡ್ಮಿನ್ ಮಾಡಿರೋದು. ಎಲ್ಲ ಪ್ರತಿಯೊಂದು ಏರಿಯಾದಲ್ಲೂ ಕರ್ನಾಟಕದಲ್ಲೂ ಅದೇ ರೇಟ್ ಕೊಡ್ಬೇಕಂತ ಇನ್ನೊತ್ತಿ ಅಂತ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ನಾನು. ನೋಡ್ರಪ್ಪ, ನಮ್ಮ ಅಣ್ಣ ಹೇಳಿದ್ದಾರೆ, ಯಾರು ಹೊಸ ಡ್ರೈವರ್ ಇದ್ರೆ ಯಾವ ರೇಟಿಗೆ ಐತೆ ಅದೇ ರೇಟಿಗೆ, ಯಾರು ಡಿಸೈಡ್ ಮಾಡಿದ ರೇಟಿಗೆ ಅದೇ ರೇಟಿಗೆ ಹೋಗ್ಬೇಕಂತ ಹೇಳ್ತಾ ಇದ್ರಪ್ಪ ನಾವು. ಇದ್ರ ಮುಂಚೆ ನೀವು ಗಾಡಿ ಸಿಕ್ಕಾಪಡಿ ಆ ರೇಟಿಗೆ ಈ ರೇಟಿಗೆ ಹಳೆ ರೇಟ್ ಅಂದ್ರೆ ನಡೆಸಕ್ ಹೋಗ್ಬೇಡಿ. ಏನಾಗ ನಮ್ಮ ಅಣ್ಣವ್ರೆಲ್ಲ ಏನ್ ಈ ಸ್ಟ್ರೈಕ್ ಮಾಡಿದಾರಲ್ಲ ಅದೇ ರೇಟಿಗೆ ಗಾಡಿ ನಡೆಸ್ರಪ್ಪ.